ಮುಂಬರುವ ತಾಲೂಕಾ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುವುದು ಸತ್ಯ ಎಂದು ಬಿಜೆಪಿ ನಾಯಕನಹಟ್ಟಿ ಮಂಡಳ ಅಧ್ಯಕ್ಷ ಚನ್ನಗಾನಹಳ್ಳಿ ಮಲ್ಲೇಶ್ ತಿಳಿಸಿದರು. ಸೋಮವಾರ ಹೋಬಳಿಯ ಗೌಡಗೆರೆ, ಅಬ್ಬೇನಹಳ್ಳಿ, ಮಲ್ಲೂರಹಳ್ಳಿ ಗ್ರಾಮ ಪಂಚಾಯಿತಿ ಗ್ರಾಮಗಳಲ್ಲಿ ನಾಯಕನಹಟ್ಟಿ ಮಂಡಳ ವತಿಯಿಂದ ಸಂಘಟನಾ ಪರ್ವ ಮತ್ತು ವಿಬಿಜಿ ರಾಮ್ಜಿ ಜಾಗೃತಿ ಕಾರ್ಯಕ್ರಮ ಹಾಗೂ ಬೂತ್ ಮಟ್ಟದ ಪಕ್ಷ ಸಂಘಟನೆಗೆ ಚಾಲನೆ ನೀಡಿ ಮಾತನಾಡಿದರು. ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡುತ್ತಿದೆ, ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿಲ್ಲ, ಕುರ್ಚಿಗಾಗಿ ಕಿತ್ತಾಟ ನಡೆಯುತ್ತಿದೆ ಹೊರತು ಜನರ ಕಷ್ಟಗಳಿಗೆ ಸ್ಪಂದಿಸಿದ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ಇತ್ತೀಚೆಗೆ ಕೇಂದ್ರ ಸರ್ಕಾರದ ಮಹತ್ವ ಯೋಜನೆಯಾದ ವಿಬಿಜಿ ರಾಮ್ಜಿ ಯೋಜನೆ ಬಗ್ಗೆ ಕಾಂಗ್ರೆಸ್ ಪಕ್ಷ ಅಪಪ್ರಚಾರ ಮಾಡುತ್ತಿದೆ. ಇದರ ಬಗ್ಗೆ ಯಾರೂ ಸಹ ಕಿವಿಗೊಡಬೇಡಿ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಪಾಪೇಶ್ ನಾಯಕ್, ನಿಕಟಪೂರ್ವ ಅಧ್ಯಕ್ಷರಾದ MIT ಸ್ವಾಮಿ ಮತ್ತು ರಾಮ್ ರೆಡ್ಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸ್ಟಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ಪಿ ಶಿವಣ್ಣ, ಮಂಡಳ ಕಾರ್ಯದರ್ಶಿ HV ಪ್ರಕಾಶ್, ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ S ತಿಪ್ಪೇಸ್ವಾಮಿ, ಪಟ್ಟಣ ಪಂಚಾಯತ್ ಸದಸ್ಯ ಹಾಗೂ ಕೋಶ ಅಧ್ಯಕ್ಷ ಎನ್ ಮಹಾಂತಣ್ಣ, SC ಮೋರ್ಚಾ ಅಧ್ಯಕ್ಷ ಬಿ ಶಂಕರ್ ಸ್ವಾಮಿ, ಮಂಡಳ ST ಮೋರ್ಚಾ ಅಧ್ಯಕ್ಷ S ನಾಗರಾಜ್, OBC ಅಧ್ಯಕ್ಷ ರಂಗನಾಥ್, ನಗರ ಘಟಕ ಅಧ್ಯಕ್ಷ ಜಾಗನೂರಹಟ್ಟಿ ನಾಗರಾಜ್, ನಿಕಟಪೂರ್ವ ರೈತ ಮೋರ್ಚಾ ಅಧ್ಯಕ್ಷ ಬಾಲರಾಜ್ ಯಾದವ್, ಗೌಡಗೆರೆ ಗ್ರಾಮ ಪಂಚಾಯಿತಿ ಸದಸ್ಯರಾದ GO ಓಬಳೇಶ್, S ವೆಂಕಟೇಶ್ ದಳಪತಿ, ತಿಪ್ಪೇಶ್ ಗಿಣಿಯರ್, MH ಲಕ್ಷ್ಮಣ್, ಕೆಂಗ್ ರುದ್ರಪ್ಪ, ಕಾರ್ಯಕರ್ತರಾದ ಉಮೇಶ್, ಗುಂಡಣ್ಣ, ಗಿಡ್ಡಾಪುರ್, ಬೋರಯ್ಯ ಇದ್ದರು. ಈ ದಿನ ನಾಯಕನಹಟ್ಟಿ ಮಂಡಲದಿಂದ ಸಂಘಟನಾ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಸಂಘಟನಾ ಅಭಿಯಾನದಲ್ಲಿ ಮುಖ್ಯವಾಗಿ ವಿಬಿಜಿ ರಾಮ್ಜಿ ಒಂದು ಜಾಗೃತಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಏನು ನರೇಗಾ ಹೆಸರನ್ನು ತೆಗೆದು ವಿಬಿಜಿ ರಾಮ್ಜಿ ಮಾಡಿದ್ದಾರೆ, ರಾಮನ ಹೆಸರನ್ನು ತೆಗೆದಿದ್ದಾರೆ ಅಂತೇಳಿ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡ್ತಿದ್ದಾರೆ. ಮಹಾತ್ಮ ಗಾಂಧೀಜಿಯ ಕನಸು, ಅವರ ಉತ್ತಮವಾದ ಕೆಲಸಗಳಾದ ಸ್ವಚ್ಛ ಭಾರತ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ, BJP ಅವರು ಮಾಡ್ತಾ ಇದ್ದೀವಿ. ಮಹಾತ್ಮ ಗಾಂಧೀಜಿಯ ಹೆಸರಲ್ಲಿ ಲೂಟಿ ಮಾಡಿ, ನರೇಗಾದಲ್ಲಿ ಲೂಟಿ ಮಾಡಿ, ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಅನ್ಯಾಯ ಮಾಡಿದ್ದಾರೆ. ಆದ್ದರಿಂದ ವಿಬಿಜಿ ರಾಮ್ಜಿ ಕಾರ್ಯಕ್ರಮದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಜೋಡಿಸಿದ್ದಾರೆ. 125 ದಿನಗಳ 100 ದಿನದಿಂದ 125 ದಿನಗಳನ್ನು ಮಾನವ ದಿನಗಳನ್ನು ಕೊಟ್ಟಿದ್ದಾರೆ. ಅದೇ ರೀತಿ 378 ರೂಪಾಯಿ ಕೂಲಿಯನ್ನು ಹೆಚ್ಚಿಗೆ ಮಾಡಿದ್ದಾರೆ. ಅದೇ ರೀತಿಯಾಗಿ ರೈತರೇ ಮಾಡ್ಕೊಳ್ಳೋಂಥ ಸ್ವತಃ ತೋಟಗಳಲ್ಲಿ ರೈತ ಕಣ, ನೀರಿನ ತೊಟ್ಟಿ ಮತ್ತು ಊರುಗಳಲ್ಲಿ ಚರಂಡಿ, CC ರಸ್ತೆ ಇವೆಲ್ಲ ಮಾಡ್ಕೊಳ್ಳೋಕ್ಕೆ ಕೂಡ ಅವಕಾಶ ಕೊಟ್ಟಿದ್ದಾರೆ. ಅತ್ಯುತ್ತಮವಾದ ಒಂದು ಕೆಲಸ ಆಗಿರೋದ್ರಿಂದ ಮೊದಲು ಅದನ್ನು ಅಧಿಕಾರಿಗಳು ಲೂಟಿ ಮಾಡಿ ಜನಗಳಿಗೆ ದುಡ್ಡು ತಲುಪ್ತಾ ಇರಲಿಲ್ಲ. ಆದ್ದರಿಂದ ಈ ಕಾರ್ಯಕ್ರಮದ ವಿಬಿಜಿ ರಾಮ್ಜಿನಲ್ಲಿ ರೈತರಿಗೆ ಅನುಕೂಲವಾಗುವಂತೆ ಮತ್ತು ದಿನಗೂಲಿ ಕಾರ್ಮಿಕರಿಗೆ ಅನುಕೂಲವಾಗುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಮತ್ತು ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಮತ್ತು ದಿನಗೂಲಿನ 60 ದಿನಗಳ ರಜನಾ ಸಮೇತ ಘೋಷಣೆ ಮಾಡಿ ಒಂದು ಒಳ್ಳೆ ಉತ್ತಮವಾದ ಕಾರ್ಯವನ್ನು ಮಾಡಿದೆ ಅಂತ ಹೇಳ್ತಾ ಆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಇವತ್ತು ಗೌಡಗೆರೆ ಗ್ರಾಮ ಪಂಚಾಯತಿಯಲ್ಲಿ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೂ ಕೂಡ ನಮ್ಮ ಮಂಡಲ ತಂಡ ಬಂದಿತ್ತು ಎಲ್ಲರಿಗೂ ಸಮೇತ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರ ಮಧ್ಯೆ ನಾವು ಸರ್ಕಾರ ಇಲ್ಲ ಅಂತಂದು ಹೇಳಿ ಯಾರು ಹಿಂದೆ ಮಾಡ್ರಿ, ಏನೇ ವಿಚಾರ ಇದ್ರು ಸ್ಟೇಷನ್ ಆಗಿರ್ಬೋದು, ಅಧಿಕಾರಿಗಳು ಆಸ್ತಿ ಏನು ಇವತ್ತು ಅಬ್ಬೇನಹಳ್ಳಿ ಪಂಚಾಯತಿಗೆ ನಾವು ನಮ್ಮ BJP ಪಾರ್ಟಿಯ ಸಂಘಟನಾ ಪರ್ವ ಒಂದು ಕಾರ್ಯಕ್ರಮದಡಿಯಲ್ಲಿ ಹಾಗೆ ವಿಬಿಜಿ ರಾಮ್ಜಿ ಏನು ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕ್ ಮಿಷನ್ ಗ್ರಾಮೀಣ ಅನ್ನೋ ಒಂದು ಇದರಲ್ಲಿ ಶಾರ್ಟ್ಕಟ್ಟಲ್ಲಿ ನಾವು ವಿಬಿಜಿ ರಾಮ್ಜಿ ಅಂತ ಒಂದು ಯೋಜನೆ ಬಗ್ಗೆ ಸವಿಸ್ತಾರವಾಗಿ ಹೇಳಲು ತಿಳಿಸಲು, ಯಾಕಂದರೆ ಇವತ್ತು ಸುಮಾರು MP ಎಲೆಕ್ಷನ್ ಆದ ತಕ್ಷಣ ನಾವೆಲ್ಲರೂ ದೂರ ಆಗಿದ್ದೀವಿ. ಅಂದರೆ ಸಂಘಟನೆಯಲ್ಲಿ ಕೊರತೆ ಆಗಿದೆ. ಅಂದರೆ ನಾವೆಲ್ಲರೂ ಚುನಾವಣೆಗಳನ್ನ ಮುಗಿದೋಪ ಅಂತೇಳಿ ಸ್ವಲ್ಪ ಎಲ್ಲರೂ ನಾವು ಮೈ ಅಳಾರಾಗಿ ಸ್ವಲ್ಪ ಇರ್ತೀವಿ. ಈಗ ಚುನಾವಣೆ ಸ್ಟಾರ್ಟ್ ಆಗಿದ್ದಾವೆ. ಈಗ ಸಾಲು ಚುನಾವಣೆ ಬಂದಿದ್ದಾವೆ. ಈಗ ಗ್ರಾಮ ಪಂಚಾಯತಿ ಚುನಾವಣೆ ಬಂದಿದೆ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆಗಳು. ಆದ್ದರಿಂದ ನಾವು ನಮ್ಮ ಕಾರ್ಯಕರ್ತನ ಎಲ್ಲರೂ ಮಲಗಿರ್ತಕ್ಕಂಥ ಬಡದೆಬ್ಬಿಸಿ ಮತ್ತೆ ಅವರೆಲ್ಲರ ಕಾರ್ಯಪ್ರವೃತ್ತ ಮಾಡ್ಬೇಕಂತೇಳಿ ಎಲ್ಲ ನಮ್ಮ
ಟೀಮ್ ಇವತ್ತು ಏನು ನಮ್ಮ ಪದಾಧಿಕಾರಿಗಳು ನಮ್ಮ ಮಂಡಲಾಧ್ಯಕ್ಷರು ನೇತೃತ್ವದಲ್ಲಿ ಇವತ್ತೆಲ್ಲ ಎಲ್ಲ ಪಂಚಾಯತಿಗಳಿಗೆ ಹೋಗ್ಬೇಕಂತೇಳಿ ಫಸ್ಟ್ ಗೌಡಗೇರಿ ಪಂಚಾಯತಿಯಿಂದ ಅದು 2ನೇ ಪಂಚಾಯತಿ ಅಬ್ಬೇನಹಳ್ಳಿ ಪಂಚಾಯತಿಗೆ ಬಂದಿದ್ವಿ. ಯಾಕಂದರೆ ಇವತ್ತು ನಮ್ಮ ಹೊಸದಾಗಿ ನಮ್ಮ ರಾಷ್ಟ್ರ ಅಧ್ಯಕ್ಷರು ನಿತಿನ್ ನಬೀನ್ಜಿ ಅವರು ಏನವರು ಪ್ರಮಾಣ ವಚನ ಸ್ವೀಕಾರ ಮಾಡಿದರು, ಎಲ್ಲ ರಾಷ್ಟ್ರ ಮುಖಂಡ ಮೋದಿಜಿ ಮತ್ತು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಅವ್ರನ್ನ ನಿತಿನ್ ನಬೀನ್ಜಿ ಅವರು ಹೊಸದಾಗಿ ಒಂದು 45 ವರ್ಷದ ಒಬ್ಬ ಯುವ ನಾಯಕನನ್ನು ಇವತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಅವರಿಗೆ ನಮ್ಮ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯತಿ ಪರವಾಗಿ ಮೊದಲೇದಾಗಿ ಅಭಿನಂದನೆ ಸಲ್ಲಿಸೋಣ. ಯಾಕಂದರೆ ಮೋದಿಜಿ ಅವರು ಒಂದು ಮಾತು ಹೇಳಿದ್ರು ಅವತ್ತು, ನಿತಿನ್ ನಬೀನ್ಜಿ ಅವರು ಅವತ್ತು ಘೋಷಣೆ ಮಾಡಿದ ಆಯ್ಕೆ ಮಾಡಿದ ನಂತರ ಈ ವೇದಿಕೆಯಲ್ಲಿ ಹೇಳಿದರು, ನಾನು 3 ಸರಿ ಮುಖ್ಯಮಂತ್ರಿ ಆಗಿದ್ದೀನಿ, 3 ಸರಿ ಪ್ರಧಾನಮಂತ್ರಿ ಆಗಿದ್ರು ಸಹ ನಾನು ಸಾಮಾನ್ಯ ಕಾರ್ಯಕರ್ತ, ನನ್ನ ಬಾಸ್ ಯಾರಂದರೆ ನೀನು ನಿತಿನ್ ನಬೀನ್ಜಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಬಾಸ್ ಅಂತೇಳಿ ಹೇಳಿದ್ರು. ಅಂದರೆ ಇದು ನಮ್ಮ ಕಾರ್ಯಕರ್ತರ ಒಂದು ಬೆಲೆ ಕೊಡುವ ಪಾರ್ಟಿ ಅಂದರೆ ಅದು BJP ಪಾರ್ಟಿಯಲ್ಲಿ ಮಾತ್ರ ಈ ಥರ ನೋಡೋಕ್ಕೆ ಸಾಧ್ಯ. ನೀವು ನೋಡಿರ್ಬೋದು ಸೆಷನ್ನಲ್ಲಿ ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳ್ತಾರೆ, ಪಕ್ಕದಲ್ಲಿ ಸೋನಿಯಾ ಮೇಡಮ್ ನಿಂತಿದ್ರು, ಬನೇನವಾಲೆ ಇದ್ದಾರೆ, ಅವ್ರು ಹೆಂಗೆ ಹೇಳ್ತಾರೆ ಅಂತ ಕೇಳಿದ್ರು, ಇವ್ರು ನನಗೆ ಮಾಡಿದಾರೋ ಇವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಕೊಂಡು ನಾನು ಇರ್ತೀನಿ ಅಂತ ಹೇಳಿದರು. ಅಂದರೆ ಇಲ್ಲಿ ವ್ಯತ್ಯಾಸ ನೋಡ್ಬೇಕಷ್ಟೇ. ಕಾಂಗ್ರೆಸ್ ಕಾರ್ಯಕರ್ತರ ಪರಿಸ್ಥಿತಿ ಏನು, ನಮ್ಮ ಕಾರ್ಯಕರ್ತರ ಪರಿಸ್ಥಿತಿ ಏನು, ಈ ನಮ್ಮ ಸಂಸ್ಕಾರ ಏನಂದರೆ ಮೋದಿಜಿಯವರು ಅಷ್ಟು ದೊಡ್ಡ ಪ್ರಧಾನಿ ಆದರು, ಅಮಿತ್ ಶಾಜಿ ಅವರು ಗೃಹ ಮಂತ್ರಿಗಳು ಎಲ್ಲರೂ ಕರ್ಕೊಂಡು ಹೋಗಿ ಚೇರ್ ಮೇಲೆ ಕೂಡಿಸಿ ಅವ್ರಿಗೆ ಸನ್ಮಾನ ಮಾಡೋಂಥ ಅಂದರೆ ಆ ದೃಶ್ಯ ನೋಡೋದು ನಮ್ಮ BJP ಪಾರ್ಟಿಯಲ್ಲಿ ಮಾತ್ರ. ಆ ಒಂದು ನಮಗೆ ಆ ಪಾರ್ಟಿಯಲ್ಲಿ ನಾವೆಲ್ಲರೂ ಕಾರ್ಯಕರ್ತರಾಗಿರೋದಕ್ಕೂ ನಮಗೆ ಹೆಮ್ಮೆ ಅನಿಸುತ್ತೆ. ಈಗ ನಾವು ಏನು ಎಲ್ಲರೂ ನಾವು ಬಂದಿರೋ ಉದ್ದೇಶ ಫಸ್ಟ್ನೇದಾಗಿ ಬೂತ್ ಏನು ಸಮಿತಿ ಮಾಡಿದ್ದೀವಿ, ಹಿಂದೆ ಬೂತ್ ಕಮಿಟಿ ಅಧ್ಯಕ್ಷರು ಮಾಡಿದ್ವಿ. ಈಗ ಹೊಸದಾಗಿ ಏನು ಮಾಡ್ತಿದ್ವಿ ಅಂದರೆ ಬೂತ್ ಸಮಿತಿ ಅಧ್ಯಕ್ಷರು ಯಾರು ಇರ್ತಾರೋ ಅವ್ರು ಕ್ರಿಯಾಶೀಲವಾಗಿದ್ದರೆ ಇರ್ಬೋದು, ಇಲ್ಲಾಂದರೆ ಅನ್ಯ ಕಾರಣದಿಂದ ಬೇರೆ ನೀವು ಹೇಳಿದ್ರೆ ಅದು ಬೇರೆ ಚೇಂಜ್ ಮಾಡ್ತೀವಿ. ಆಮೇಲೆ BLA 2 ಅಂತಂದೇಳಿ, ಈಗ BLO ಅಂದರೆ ಇವರು ಮೇಸ್ಟ್ ಇರ್ತಾರೆ, ಇಲ್ಲಿ BLA 2 ಅಂದರೆ ನಮ್ಮ ಪರವಾಗಿ ನಮ್ಮ ಪಾರ್ಟಿ ಪರವಾಗಿ ಒಬ್ಬರು ಇಲ್ಲಿ ಏನು ಮತ ಪಟ್ಟಿ ಪರಿಷ್ಕರಣೆ ಇರುತ್ತಲ್ಲ, ಯಾರಾದರೂ ತೀರೋಗಿರ್ತಾರೆ ಅಥವಾ ಡಬಲ್ ಓಟ್ ಇರ್ತಾವೆ, ಇವ್ರಾಗ ಅವ್ರ ಬಂದಿರುತ್ತೆ, ಇವೆಲ್ಲವೂ ಅಂದರೆ ಧೈರ್ಯವಾಗಿ ನೀವು ಹೋಗಿ ಅವ್ರನ್ನ ಹೇಳಲೇಬೇಕು, ಯಾರ್ಯಾರು ತಗ್ಗಿಸ್ಬೇಕು. ಯಾಕಂದರೆ ಈಗ ಆಗಲೇ ನಮ್ಮ ಅಧ್ಯಕ್ಷರು ಹೇಳ್ತಿದ್ರು, ಇಲ್ಲಿ ಸುಮಾರು ಬಿಹಾರದಲ್ಲಿ ಏನು ಮತ ಪರಿಷ್ಕರಣೆ ಮಾಡಿದಾಗ ಸುಮಾರು 54 ಲಕ್ಷ ಓಟು 56 ಲಕ್ಷ ಓಟು ಏನು ನಮ್ಮ ಪಕ್ಕದ ಬಾಂಗ್ಲಾದೇಶರು ಅಕ್ರಮವಾಗಿ ಬಂದು ನೆಲೆಸಿ ಅವರು ವೋಟರ್ ಕಾರ್ಡ್ ಮಾಡಿಸ್ಕೊಂಡು ಹಾಕಿದ್ರು. ಬಳ್ಳಾರಿಯಲ್ಲಿ 25,000ದಲ್ಲಿ 10,000 ಓಟು ಬಾಂಗ್ಲಾದೇಶದಲ್ಲಿದ್ದಾರೆ. ಏನು SIR ಅಂತೇಳಿ ನಮ್ಮ ಕೇಂದ್ರದ ಯೋಜನೆ ಇದೆ, ಏನು ಮತಪಟ್ಟಿ ಪರಿಷ್ಕರಣೆ ಯೋಜನೆ, ಆ ಯೋಜನೆಯಿಂದ ಇವತ್ತೆಷ್ಟು ಅವ್ಯವಹಾರವಾಗಿ ಬೇರೆ ಬೇರೆ ದೇಶದಿಂದ ಇಲ್ಲಿ ನುಸುಳುಕೋರು ಬಂದು ಅವ್ರೇನು ವೋಟರ್ ಕಾರ್ಡ್ ಮಾಡಿಸ್ಕೊಂಡು ಇಷ್ಟು ದಿನ ಬೇರೆ ಈಗ ಇದೇ ಬಿಹಾರದಲ್ಲಿ ಮತ ಪರಿಷ್ಕರಣೆ ಆದಮೇಲೆ ನಾವು ಭರ್ಜರಿ ಬಹುಮತದೊಂದಿಗೆ ನಾವು ಇವತ್ತು ಅಧಿಕಾರ ಹಿಡಿದಿದ್ವಿ ಬಿಹಾರದಲ್ಲಿ. ಇವತ್ತು ಬಾಂಗ್ಲಾದಲ್ಲಿ ಸಹ SIR ನಡೀತಾ ಇದೆ.